ದಯಮಾಡಿ ಕೂತಂತ ಪ್ರೇಕ್ಷಕರು ಕ್ಷಮ ಮಾಡಬೇಕು. ಬರ್ಲಿಕ್ಕೆ ತಡ ಆತು, ತಡ ಯಾಕಂದ್ರೆ ಹೊತ್ತಾತು, ಹೊತ್ತಾಕಂದ್ರೆ ಲೇಟ್ ಆತು, ಲೇಟ್ ಯಾಕಂದ್ರೆ ವ್ಯಾಳ್ಯ ಆತು, ವ್ಯಾಳ್ಯ ಯಾಕಂದ್ರೆ ತಡ ಆತು. ಇನ್ ತಡ ಯಾಕಂದ್ರೆ ಟಾಂಗ ಹತ್ತಿ ಬರ್ಬೇಕಂತ ಹೊಂಟಿದ್ದೆ. ನಾನು ಹೇಳ್ತಿ ಕೈ ಹಿಡ್ಕೊಂಡು ದರ ದರ ಎಳ್ಕೊಂಡು ಒಳಗೆ ಹೋದ್ರು. ಅಲ್ಲ ಮಾರಾಯ್ತಿ, ಸಭಾಕ್ ಹೋಗ್ಲಿಕ್ಕೆ ಮೊದ್ಲು ಹೊತ್ತಾಗ್ಯದ, ಯಾಕೆ ಎಳ್ಕೊಂಡ್ ಬಂದಿದಿ ಅಂತ ಕೇಳಿದೆ. ಅಲ್ರಿ ಸಭಾಕ್ ಹೊಂಟೀನಿ ಅಂತೀರಿ, ಈ ಕೋಟಿನ ಗುಂಡಿ ಹೆಂಗ್ ಹಾಕೊಂಡಿರ್ ನೋಡ್ರಿ ಅಂದ್ಲು. ಕೆಳಗಿನ ಗುಂಡಿ ಮ್ಯಾಲ ಹಾಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ. ಕೆಳಗಿಂದ ಕೆಳಗೆ ಹಾಕೊಂಡು ಮೇಲಿನ ಮೇಲೆ ಹಾಕೊಂಡ್ ಬರ್ಬೇಕಂದ್ರ ತಡ ಆತು, ತಡ ಯಾಕಂದ್ರೆ ಹೊತ್ತಾತು. ಇನ್ನು ಇವತ್ತಿನ ಸಭಾಕ್ಕ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಾಣೆ ಇದ್ದೇನಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೀನಿ ನೀವು ತಿಳ್ಕೊಬೇಕಾದ್ರೆ ನೀವು ನನಗಿಂತ ಶಾಣೆ ಇದ್ದೀರಿ ಅಂತ ಹೇಳ್ತೀನಿ. ಕೂತಂತ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ. ಹಿಂದದರ ಬೇಂದ್ರೆ ಇದ್ದ. ಬೇಂದ್ರೆಗೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ ಅಂತ. ಒಮ್ಮೆ ಹಿಂಗ ಭಾಷಣ ಮಾಡ್ಕೋತ ನಿಂತಿದ್ದೆ. ನೀವ್ ಹೆಂಗ್ ಸಾಲ್ಕ ಮಂದಿ ಕುತ್ಕೊಂಡಿರಲ್ಲ ಹಂಗ್ ಕುತ್ಕೊಂಡಿದ್ರು. ಹುಡುಗರು ಇದ್ರು, ಅವ್ರು ಒಂದ್ ಸ್ವಲ್ಪ ದಾಂದ್ಲೆ ಹಾಕಲ್ಕತ್ತಿದ್ರು. ನಾನೇ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ರಿ ಅಂತ. ಒಬ್ಬ ಯಜ್ಞ ಅಂತ ಕೇಳ್ರಿ ಮಾಸ್ತರ್ ಅಂದ. ಚಂದಪ್ ಸಮೀಪ ಇದ್ದಾನು ಏನ್ ಬೆಳಗಾವಿ ಸಮೀಪ ಅದನು? ಅವಂದು ಏನ್ರಿ ಮಾಸ್ತರ್, ಸಣ್ಣ ಹುಡುಗರು ಉತ್ತರ ಹೇಳುವಂತ ಪ್ರಶ್ನೆ ಇದು. ಬೆಳಗಾವಿ ಸಮೀಪದ ಚಂದಪ್ ದೂರ ಇದ್ದಾನ ಅಂದ. ಬರೋಬ್ರಿ ಅಂತ ಹೇಳಿದೆ. ಬೆಳಗಾವಿ ಸಮೀಪದ ಚಂದಪ್ ದೂರ ಇದ್ದ. ಆದ್ರೆ ನನ್ನ ಮುಂದಿನ ಪ್ರಶ್ನೆ, ಚಂದಪ್ ದೂರ ಇದ್ರು ಕಾಣಿಸ್ತಾನ, ಬೆಳಗಾವಿ ಸಮೀಪ ಇದ್ರು ಕಾಣಿಸಂಗಿಲ್ಲ. ಇದಕ್ಕೇನಂತಿಪ್ಪ? ನಾವು ಯಾವ್ದು ಒಮ್ಮೆ ಸಮೀಪದ ಅಂತ ತಿಳ್ಕೊತೇವೆ, ಅವು ದೂರ ಅನ್ನಿಸ್ತಾವ. ಯಾವ ದೂರ ಅನ್ನಿಸ್ತಾವ ಅವು ಸಮೀಪದಾಗಿರ್ತಾವ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗ ಇವತ್ತು ನಮ್ಮ ಧಾರವಾಡ ಬಹಳ ಪ್ರಸಿದ್ಧ ಅದ. ಎದಕ್ಕದ ಹೇಳ್ರಿ? ಧಾರವಾಡ ಪೇಡೆಕ್. ಆದ್ರೆ ಈಗ 40 ವರ್ಷದ ಹಿಂದೆ ಧಾರವಾಡ ಪೇಡೆಕ್ ಪ್ರಸಿದ್ಧ ಇದ್ದಿದ್ದಿಲ್ಲ. ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಅದ ಅಂತ ತಿಳ್ಕೊಂಡು ಪ್ರಸಿದ್ಧ ಇತ್ತು. ಅವಾಗ ಏನಾಗಿತ್ತಂದ್ರೆ ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆಯನ್ನು ಕಟ್ಟಿದ್ರು. ಆದ್ರೆ ಅದ ಕಂಪೌಂಡ್ ಗೋಡಿ ಕಟ್ಟಿದ್ದಿಲ್ಲ. ಬೇರೆ ಬೇರೆ ಊರಿನವ್ರು ಹುಚ್ಚರನ್ನ ತಂದು ಅಲ್ಲಿ ಹಾಕ್ತಿದ್ರು. ಹುಚ್ಚರು ಎಲ್ಲಿ ಬೇಕೋ ಅಲ್ಲಿ ಅಡ್ಡಾಡ್ಲಿಕ್ಕೆ ಕತ್ಬಿಟ್ರು. ಜನ ಹೆದರ್ಲಿಕ್ಕತ್ರು. ಅವಾಗ ಒಂದು ಯುವಕ ಸಂಘದವ್ರು ನನ್ನ ಹತ್ರ ಬಂದ್ರು. ನೋಡ್ರಿ ಬೇಂದ್ರೆ ಮಾಸ್ತರ್, ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಕಟ್ಟ್ಯಾರ, ಕಂಪೌಂಡ್ ಗೋಡಿ ಕಟ್ಟಿಲ್ಲ. ಹುಡುಗರು ಎಲ್ಲಿ ಬೇಕಲ್ಲಿ ಅಡ್ಡಾಡ್ಲಿಕ್ಕತ್ತ, ಹುಚ್ಚರು ಎಲ್ಲಿ ಬೇಕಲ್ಲಿ ಅಡ್ಡಾಡ್ಲಿಕ್ಕತ್ತಾರ, ಜನ ಹೆದರ್ಲಿಕ್ಕತ್ತಾರ. ಅದಕ್ಕೆ ನಾವು ಕಂಪೌಂಡ್ ಗೋಡಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಎಲ್ಲರ ಕಡೆ ಹೋಗಿ 10 ರೂಪಾಯಿ ದೇಣಿಗೆ ಇಸ್ಕೊಂಡ್ಬಂದೇವೆ. ನೀವು ಕೊಡ್ರಿ ಅಂದ. ನಾವು ಒಳಗೆ ಹೋಗಿ 20 ರೂಪಾಯಿ ತಂದು ಕೊಟ್ಟೆ, ತಗೋತಮ್ಮ ಅಂತ. ಅವ ನನಗೆ 10 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ. ನಾನೇನು ಇನ್ನೊಂದು ಕೆಲಸ ಮಾಡ್ತಮ್ಮ ಅಂದೆ. ಏನ್ರಿ ಅಂದ. ಈಗೇನು 10 ರೂಪಾಯಿ ಇಸ್ಕೊಂಡ್ಬಂದಿಯಲ್ಲ, ಅವ್ರ ಕಡೆ ಇನ್ನು 10 ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಂಪೌಂಡ್ ಗೋಡಿ ಕಟ್ಟಿಸ್ಬಿಡು ಅಂತ ಹೇಳಿ. ಅಂದ್ರೆ ಏನಾಗ್ತದೆ, ಒಳಗಿನ ಹುಚ್ಚರು ಹೊರ ಹೋಗಂಗಿಲ್ಲ, ಹೊರಗಿನ ಹುಚ್ಚರು ಒಳಗೆ ಬರಂಗಿಲ್ಲ. ಮನುಷ್ಯ ಕಲಿಬೇಕು, ಆಮೇಲೆ ಹೊಟ್ಟಿ ತುಂಬ್ಕೋಬೇಕು. ದುಡಿದನ್ನ ಅನ್ನ ತಾನೇ ಸಿಗಂಗಿಲ್ಲ, ಅನ್ನಕ್ಕೆ ದುಡ್ಡು ಕೊಡಬೇಕು. ದುಡ್ಡು ಬೇಕಂದ್ರೆ ದುಡಿಬೇಕು. ದುಡಿದ್ರೆ ದುಡ್ಡು ಸಿಗ್ತದೆ, ದುಡ್ಡು ತಿನ್ಲಿಕ್ಕೆ ಬರಂಗಿಲ್ಲ. ದುಡ್ಡು ಕೊಟ್ರೆ ಅನ್ನ ಸಿಗ್ತದೆ. ಅತ್ತಿ ಆದ್ಯತೇಚ ಅನ್ನಂ ಅಂತ. ಯಾವುದನ್ನು ನಾವು ತಿನ್ನಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ. ಅಂದ್ರೆ ತಿಂದಂತ ಆಹಾರ ಸರಿಯಾಗಿ ಪಚನ ಆಗಲಿಲ್ಲ ಅಂದ್ರೆ ಮನುಷ್ಯಾಗ ಬ್ಯಾನಿ ಶುರು ಆಗ್ತಾವ. ಆದ್ರೆ ನಮ್ಮ ದೇಶಕ್ಕೆ ಒಂದು ಭಾಳ ಕೆಟ್ಟ ರೂಢಿ ಅದ ರೀ. ಪುಕ್ಷಟಿ ಸಿಗ್ತದಂದ್ರೆ ಹಿಂಗೆ ತಿಂತಾರಲ್ಲ, ನಮ್ದಲ್ಲ ನಮ್ಮ ಅಪ್ಪಂದಲ್ಲ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪಚನಾಗಿ ಸಾಯ್ತಾರ. ಜರ್ಮನ್ ದೇಶದವರು ಭಾರತದ ಮೇಲೆ ಬಾಂಬ್ ಒಗಿಬೇಕು ಅಂತ ಮಾಡಿದ್ರಂತೆ. ನಾ ಅವ್ರಿಗೊಂದು ಪತ್ರ ಬರೀಬೇಕು ಅಂತ ಮಾಡಿದ್ದೆ. ದಯಮಾಡಿ ನೀವೇನು ಬಾಂಬ್ ಗಿಂಬ್ ಹೋಗಿ ತ್ರಾಸು ತಗೊಳ್ಳಿಕ್ಕೆ ಹೋಗ್ಬೇಡ್ರಿಪ್ಪ, ನಿಮ್ಮಲ್ಲಿ ಉಂಡಿ ಸ್ಟಾಕ್ ಇದ್ರೆ ಒಗಿರಿ ಅಂತ. ಯಾಕಂದ್ರೆ ನೀವು ಉಂಡಿ ಒಗದ್ರೆ ನಮ್ಮಂದಿಗೆ ಪುಕ್ಷಟಿ ಸಿಗ್ತದೆ. ಪುಕ್ಷಟಿ ಸಿಗ್ತದ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪ್ಪ ಚೆನ್ನಾಗಿ ಸಾಯ್ತಾರ. ಅವ್ರ ಮೇಲೆ ಬಾಂಬ್ ಯಾಕೆ ಹೋಗಿತ್ತಿರು, ಉಂಡಿ ಒಗಿರಿ ಅಂತ.
ನಮ್ಮ ಧಾರವಾಡದೊಳಗೆ ಗಾಂಧಿ ಚೌಕ್ನೊಳಗೆ ಒಂದು ಟವರ್ ಕ್ಲಾಕ್ ಅದ. ಅದರ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ 3 ಕವಿಗಳ ತಲೆ ಹೊಡಿತದ ಅಂತ ಬೀಚಿ ಅವರು ಹೇಳಿದರು. ಕವಿಗಳದ ತಲೆ ಯಾಕೆ ಹೊಡಿತದ ಅಂತ ಹೇಳಿಲ್ಲ. ಅಲ್ರಿಪ್ಪ, ಮ್ಯಾಲ ನಿಂತ್ಕೊಂಡು ಕಲ್ಲು ಹೊಡೆದ್ರೆ 3 ಯಾಕೆ? ಒಂದು 100 ಮಂದಿ ತಲೆ ಹೊಡೆಯುವ ಶಕ್ಯತಾನೂ ಅದ. ಆದ್ರೆ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ದು ಗೊತ್ತಾಗ್ತದೆ, ಬೇರೆದವ್ರದ್ದು ಗೊತ್ತಾಗಂಗಿಲ್ಲ. ಒಬ್ಬರು ನನಗೆ ಕೇಳಿದ್ರು, ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡ್ಬೋದ್ರಿ ಮಾಸ್ತರ್ ಅಂತ. ನಂದೇ ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದನೋ ಹೆಂಗೋ ಯಾವಾಗೋ ಪ್ರಾರಂಭ ಮಾಡ್ಬೋದು ಅಂದೆ. ಅದೇಂದ್ರಿ ಅಂದ. ಈಗ ಒಂದು ಉಂಡಿ ತಗೊಳ್ರಿ, ಅದನ್ನ ಯಾವ ಬಾಜುಕಿಂದ ಕಡದ್ ತಿಂದ್ರು ಸಿಹಿನ ಇರ್ತದೆ. ಹಂಗೆ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗಾದ್ರೂ ಪ್ರಾರಂಭ ಮಾಡಬಹುದು. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧಾರಣ, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ. ನನ್ನ ಮೆಟ್ರಿಕದ ನಂತರ ನಾನು ಪುನಃ ಕಾಲೇಜ್ ಕಲೀಲಿಕ್ಕೆ ಹೋದೆ. ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಧರ್ ಖಾನ್ವಳ್ಕರ್ ಅವ್ರ ಕಡೆಯಿಂದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಧನ ಅಂದ್ರೆ ಒಂದು ಪುಸ್ತಕ ನನ್ನ ಕೈ ಸಿಕ್ತು. ಅದನ್ನು ಓದಿದ ಮೇಲೆ ನಾ ಖರೇನ ಬೇರೆ ಮನುಷ್ಯ ಆಗಿಬಿಟ್ಟೆ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡ್ಕೊಂಡೆ. ಅವ್ರ ಕೃತಿಗಳು, ಅವ್ರ ವ್ಯಕ್ತಿತ್ವ ಬಹಳ ಅಗಾಧವ. ಅವುಗಳಿಂದ ಪ್ರಭಾವಿತನಾಗಿ ನಾ ಅವ್ರ ಮೇಲೆ ಒಂದು ಕವನ ಬರ್ದೇನಿ, ಹೇಳ್ತೇನೆ ಕೇಳಿ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ, ನುಡಿದು ಬೇಸತ್ತಾಗ ದುಡಿದು ಸತ್ತಾಗ, ಜನಕ ಹಿಗ್ಗಿನ ಹಾಡ ನೀಡವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮಕ್ಕಳಾಗಿ ಆಡೀದಿ, ಹಕ್ಕಿಯಾಗಿ ಹಾಡೀದಿ, ಚುಕ್ಕಾಗಿ ನೋಡಿದಿ ಗುರುದೇವ. ಬಳ್ಳ್ಯಾಗ ಕುಣದೀದಿ, ಬೆಳಕ್ನ್ಯಾಗ ತಣದೀದಿ, ಹೂವಾಗಿ ಅರಳಿದಿ ಗುರುದೇವ. ಜನರು ನಮಸ್ಕಾರನ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ನಮಸ್ಕಾರ ರೀ ಅಂತಾರೆ, ಎದಿ ಹಿಡ್ಕೊಂಡು ನಮಸ್ಕಾರ ರೀ ಅಂತಾರೆ. ಹೋಗ್ಲಿ, ದೇವರಿಗೆ ಸಹಿತ ಬಿಟ್ಟಿ ಬೇಸರಿಕೆ ಇಲ್ಲೇ ನಮಸ್ಕಾರ ಮಾಡೋರು ನೋಡ್ಯನ್ನ. ಈಗ ಉದಾಹರಣೆ, ಗುಡಿಗೆ ಹೋಗಿರ್ತೀರಿ, ಕೈ ಹಿಂಗೆ ದೇವ್ರ ಮುಂದಿರ್ತದ, ಇತ್ಲಾಗೆ ಎಲ್ಲೋ ನೋಡ್ತಿರ್ತೀರಿ, ಆ ದೇವ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಹಂಗ ನಮಸ್ಕಾರ ಅಂದ್ರೆ ಏನು? ಹಂಗಾರ ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ. ಯಾವುವು? ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ. ಥ ಥ ದ ಧ ನ ಪ ಫ ಬ ಭ ಮ. ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ತ ಥ ದ ಧ ನ, ಇದನ್ನ ಪ ಪ ಬ ಭ ಮ, ಇದು ಮ, ನ ಮ ನಮ ಆಗ್ತದೆ. ಈ ಮೊದಲೇ ಅಕ್ಷರ ಈ ಮೊದಲೇ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ?